ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುಂದರ್. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ನಾವೇನ್ ಮಾಡ್ತಾ ಇದ್ವಿ, ಕೋರ್ತಾ ಇದ್ವಿ. ಅದೇ ರೀತಿಯಾಗಿ SSCGD ಕಂಪ್ಲೀಟ್ ಇಂಗ್ಲಿಷ್ ಸಿಲೆಬಸ್ ಏನೇನಿದೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋ ಒಳಗೆ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ. ಓಕೆ, ಕಂಪ್ಲೀಟ್ ಎಂಟೈರ್ ಸಿಲೆಬಸ್ ಏನಿದೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಿಮಗೆ ಇಂಗ್ಲಿಷ್ ಸಿಲೆಬಸ್ ಏನಿದೆ ಎಂತ ಇದೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಬರ್ರಿ ಹಂಗಿದ್ರ ಅಪ್ಡೇಟ್ ದ ಎಕ್ಸಾಮ್ ಪ್ಯಾಟರ್ನ್. ಇಲ್ಲಿರ್ತಕ್ಕಂತಹ ಟೋಟಲ್ ಕ್ವಶನ್ಸ್ಗಳು ಎಷ್ಟು? ಟೋಟಲ್ 20 ಕ್ವಶನ್ಸ್ಗಳು ನಿಮಗೆ ಇಂಗ್ಲಿಷ್ ನಲ್ಲಿ ಇರ್ತಾವೆ SSCGDಗೆ. ಅದೇ ರೀತಿಯಾಗಿ 40 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ನಿಗೆ 2 ಮಾರ್ಕ್ಸ್ = 40 ಮಾರ್ಕ್ಸ್ ಅಂತಕ್ಕಂಥದನ್ನ ಹೇಳ್ತೀವಿ. ಎಸ್, ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿರ್ತಕ್ಕಂಥ 0.25 ಮಾರ್ಕ್ಸ್ ಫಾರ್ ನೆಗೆಟಿವ್ ರಾಂಗ್. ಹೌದಾ, ಒಂದು ರಾಂಗ್ ಆತಂದ್ರ 0.25 ಎಕ್ಸ್ಟ್ರಾ ಮಾರ್ಕ್ಸ್ ಹೋಗ್ತದ. ಓಕೆ, 0.25 ಎಕ್ಸ್ಟ್ರಾ ಮಾರ್ಕ್ಸ್ ಹೋಗ್ತದ. ಅಲಾಟೆಡ್ ಟೋಟಲ್ ಟೈಮ್ 60 ಮಿನಿಟ್ಸ್ ಟೈಮ್ ಇರ್ತದೆ ಫಾರ್ ಆಲ್ 4 ಸೆಕ್ಷನ್ಸ್. 60 ನಿಮಿಷಗಳಲ್ಲಿ 4 ಸೆಕ್ಷನ್ಸ್ ಗಳನ್ನ ಏನ್ ಮಾಡ್ಬೇಕು, ನೀವು ಮುಗಿಸ್ಬೇಕು. ಒಂದು ಗಂಟೆ ಟೈಮ್ ಇರ್ತದೆ. ಓಕೆ, ಎಸ್, ಈ ಒಂದು ನಿಮಗೆ ಪ್ಯಾಟರ್ನ್ ನಿಮಗೆ ಮೊದಲೇ ಗೊತ್ತಿರ್ಬೇಕು. ಯಾಕಂದ್ರೆ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, ಒಬ್ಬೊಬ್ರು BSF ಟ್ರೇಡ್ಸ್ಮನ್ ಪ್ರಿಪೇರ್ ಆಗ್ತಿರ್ತೀರಿ, ಒಬ್ಬ CRPF ಗೆ ಏನ್ ಮಾಡ್ತಿರ್ತೀರಿ, ಪ್ರಿಪೇರ್ ಆಗ್ತಾ ಇರ್ತೀರಿ. ಇದರ ಪ್ಯಾಟರ್ನ್ ಬೇರೆ ಇರ್ತೈತಿ. ಇದರ ಪ್ಯಾಟರ್ನ್ ಏನಿರ್ತೈತಿ, ಬೇರೆ ಇರ್ತೈತಿ. ಬಟ್ ದಿಸ್ ಈಸ್ SSCGD ಪ್ಯಾಟರ್ನ್. ಓಕೆ, SSCGD ಪ್ಯಾಟರ್ನ್ ಈ ತರನಾಗಿ ಇರ್ತದ. ಓಕೆ, ಹಂಗಿತ್ತಂದ್ರ ನೋಡ್ರಿ, ಈ ನಮ್ಮ ಗ್ರಾಮರ್ ಕೋರ್ಸ್ ಸಿಲೆಬಸ್ ಒಳಗ ಏನೇನ್ ಇರ್ತೈತಿ ಅಂತಕ್ಕಂಥದನ್ನ, ಏನೇನು ಓದ್ಬೇಕು ಅಂತಕ್ಕಂಥದನ್ನ, ಆ ಪೇಪರ್ ಏನೇನು ಇನ್ವಾಲ್ವ್ ಆಗಿರ್ತದ, ಈ ಪೇಪರ್ ಒಳಗ ಏನೇನು ಇನ್ವಾಲ್ವ್ ಆಗಿರ್ತದ ಅನ್ನೋದು ಬಹಳ ಮುಖ್ಯ ಆಗ್ತದ. ಹೌದಾ, ಏನೇನು ಇನ್ವಾಲ್ವ್ ಆಗಿರ್ತದ ರೀ ನೋಡ್ರಿ. ಎಸ್, ಇದನ್ನ ನಾವೇನ್ ಮಾಡೋಣ ಅಂದ್ರೆ ಡಿವೈಡೇಷನ್ಸ್ ಆಗಿ ಮಾಡೋಣ. ಒಂದು ಗ್ರಾಮರ್ ಟಾಪಿಕ್ ಒಳಗೆ ಏನೇನು ಇರ್ತೈತಿ, ಈ ಗ್ರಾಮರ್ ಏನೇನು ಓದ್ಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ ಇಲ್ಲಿ. ಓಕೆ, ಗ್ರಾಮರ್ ಏನೇನು ಓದ್ಬೇಕಂದ್ರೆ ನೋಡ್ರಿ, ಇಲ್ಲಿರ್ತಕ್ಕಂತಹ ಒಂದು ಎರರ್ ಸ್ಪಾಟಿಂಗ್ ಗಳು ಇರ್ತಾವೆ. ಓಕೆ, ಎರರ್ ಸ್ಪಾಟ್ ಅಂದ್ರೆ ಏನು? ತಪ್ಪನ್ನ ಕಂಡು ಹಿಡಿಯುವುದು. ಎಸ್, ತಪ್ಪು ಎಲ್ಲಿ ಐತಿ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಎರರ್ ಸ್ಪಾಟ್ ಅಂತ ಕರಿತೀವಿ. ನೆಕ್ಸ್ಟ್ ಇರ್ತದೆ ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳವನ್ನ ತುಂಬು. ಏನಿರ್ತೈತ್ರಿ, ಬಿಟ್ಟ ಸ್ಥಳವನ್ನ ತುಂಬುವುದು ಅಂತಕ್ಕಂಥ. ನೆಕ್ಸ್ಟ್ ಏನ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಒಂದು ತಪ್ಪಾಗಿರುವಂತ ಸೆಂಟೆನ್ಸ್ ಅನ್ನ ನೀವು ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ ಆಗ್ತದ. ಎಸ್, ಅಲ್ಲಿ ಕೆಳಗೆ ಆಪ್ಷನ್ಸ್ ಗಳ ಕೊಟ್ಟಿರ್ತಾರ, 4 ಆಪ್ಷನ್ ಜೊತೆ ಕ್ಯಾರಿ ಆಗ್ತಿರ್ತಾವ. ಬಟ್ ಯು ನೋ ದ ಕಾನ್ಸೆಪ್ಟ್, ಯಾವ್ದು ಏನ್ ಕಾನ್ಸೆಪ್ಟ್, ಇವೆಲ್ಲ ಬರ್ಬೇಕಂದ್ರ ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್ಸ್ ಗಳ ಮೇಲೆ ಕ್ವಶನ್ಸ್ ಇರ್ತಾವ. ಇದು 3 ಎಕ್ಸಾಮ್ ಒಳಗೆ ಬಂದು ಅಂದ್ರೆ ಇವಕ್ಕೂರ ಮೇಲೆ ಕ್ವಶನ್ಸ್ ಇದ್ರಾಗ ಇನ್ವಾಲ್ವ್ ಆಗಿರ್ತಾವ. ಅದೇ ರೀತಿಯಾಗಿ ಟೆನ್ಸಸ್, ಕಾಲಗಳು ಮತ್ತು ವರ್ಬ್ಸ್ ಬಗ್ಗೆ ಇದ್ರ ಮೇಲಂತೂ ವಿಡಿಯೋ ನಾವು ಮಾಡ್ಯಾವ ಆಲ್ರೆಡಿ. ಇದ್ರ ಮೇಲೆ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡೀನಿ. ಇದ್ರ ಮೇಲೆ ವಿಡಿಯೋ ಪ್ರಿಪೋಸಿಷನ್ ಮೇಲೆ, ಫಿಕ್ಸ್ಡ್ ಪ್ರಿಪೋಸಿಷನ್ ಮೇಲೆ ಒಂದು ವಿಡಿಯೋ ಮಾಡೈತಿ. ಹೌದಿಲ್ಲ, ಫಿಕ್ಸ್ಡ್ ಪ್ರಿಪೋಸಿಷನ್ ಮೇಲೆ ವಿಡಿಯೋ ಮಾಡಿದ್ದೈತಿ. ಗೋ ಅಂಡ್ ವಾಚ್ ದಮ್. ಓಕೆ, ಎಲ್ಲ ಈ ರೀತಿಯಾಗಿ ನೀವು ಸ್ಟಡಿ ಮಾಡತ್ತೀರಿ. ಬಹಳ ದಿನ ಉಳಿದಿಲ್ಲ, 10 ರಿಂದ 15 ದಿನ ಉಳಿದೈತಿ ಟೈಮ್. ಹೌದಾ, ಹಂಗಿತ್ತಂದ್ರೆ ಬರೀ ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ನೀವು ಸ್ಟಡಿ ಮಾಡಲೇಬೇಕು. ಯಾಕಂದ್ರ ಸಬ್ಜೆಕ್ಟ್ ಸಿಂಗ್ಯುಲರ್ ಐತಾ, ಸಬ್ಜೆಕ್ಟ್ ಪ್ಲೂರಲ್ ಐತಾ, ಸಬ್ಜೆಕ್ಟ್ ಅನ್ಕೌಂಟೇಬಲ್ ನೌನ್ ಐತಾ, ಸಬ್ಜೆಕ್ಟ್ ಕೌಂಟೇಬಲ್ ಐತಾ, ಸಬ್ಜೆಕ್ಟ್ ಮೆನ್ ಐತಾ, ಸಬ್ಜೆಕ್ಟ್ ಚಿಲ್ಡ್ರನ್ ಅದಾರ. ಓಕೆ, ಇವೆಲ್ಲ ಆತರ ಅಗ್ರಿಮೆಂಟ್, ಅದಕ್ಕೆ ಸಂಬಂಧಿಸಿದಂತ ಅಗ್ರಿಮೆಂಟ್ಗಳು ಯಾವ ತರ ಇದಾವ, ಸಿಂಗ್ಯುಲರ್ ಅಗ್ರಿಮೆಂಟ್ ಇದಾವ, ಪ್ಲೂರಲ್ ಅಗ್ರಿಮೆಂಟ್ ಇದಾವ. ಓಕೆ, ಪ್ರತಿ ಒಂದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಬಹಳಷ್ಟು ಗಂಭೀರವಾಗಿ ಏನ್ ಮಾಡ್ಬೇಕ, ಸ್ಟಡಿ ಮಾಡಿದಾಗ ಮಾತ್ರ ನಮಗೇನಾಕೈತಿ, ಈ ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಟಾಪಿಕ್ ಏನಾಗ್ತದ, ಅಂಡರ್ಸ್ಟ್ಯಾಂಡ್ ಆಗ್ತದ. ಅದರ್ವೈಸ್ ವಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಓಕೆ, ಅದೇ ರೀತಿಯಾಗಿ ಬರೀ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಗಳನ್ನ ಸ್ಟಡಿ ಮಾಡ್ರಿ. ಬಟ್ ಇದನ್ನ ಡೀಪ್ ಆಗಿ ಸ್ಟಡಿ ಮಾಡಕ್ ಹೋಗ್ಬೇಡ್ರಿ. ನನ್ನ ಒಪಿನಿಯನ್, ಇವೆರಡು ಡೈರೆಕ್ಟ್ ಇಂಡೈರೆಕ್ಟ್ ಆಕ್ಟಿವ್ ಪ್ಯಾಸಿವ್ ಅನ್ನ ಬಹಳಷ್ಟು ಡೀಪ್ ಆಗಿ ಹೋಗುವ ಅವಶ್ಯಕತೆ ಇಲ್ಲ. ಜಸ್ಟ್ ಏನ್ ಮಾಡ್ರಿ ಅಂದ್ರೆ ಇಲ್ಲಿರ್ತಕ್ಕಂತಹ ರೂಲ್ಸ್ ಗಳನ್ನ ತಿಳ್ಕೊರಿ. ಜಸ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ತಿಳ್ಕೊರಿ. ಯಾಕಂದ್ರ ಯಾವ ರೂಲ್ ಅನ್ನ ಎಲ್ಲಿ ಅಪ್ಲೈ ಮಾಡಿದ್ರೆ ಏನ್ ಬರ್ತೈತೆ ಅಂತಕ್ಕಂಥ ತಿಳ್ಕೊಂಡ್ ಬಿಟ್ರೆ ಸಾಕು. ಯಾಕಂದ್ರೆ ನಾ SSCGD ನಾ ಅನಲೈಸ್ ಮಾಡಿರ್ತಕ್ಕಂಥ ಪ್ರಕಾರ ಆಕ್ಟಿವ್ ಪ್ಯಾಸಿವ್ ಮೇಲೆ ಡೈರೆಕ್ಟ್ ಕ್ವಶನ್ ಎಂದೂ ಬಂದಿಲ್ಲ. MTS, CHS ಅಲ್ಲೂ CGL ಬಂದ ಹೊರತು ನಿಮ್ ಎಕ್ಸಾಮ್ ಬಂದಿಲ್ಲ. ಡೈರೆಕ್ಟ್ ಇಂಡೈರೆಕ್ಟ್ ಮೇಲೂ ಕ್ವಶನ್ಸ್ ಡೈರೆಕ್ಟ್ ಆಗಿ ಎಲ್ಲೂ ಬಂದಿಲ್ಲ. ಎಸ್, ಬಟ್ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿರ್ಬೇಕು. ಎಲ್ಲಿ ದ್ಯಾಟ್ ಬಂತಂದ್ರ ದ್ಯಾಟ್ ಮುಂದೆ ಇಲ್ಲಿ ಯಾವಾಗಿರ್ಲು V2 ಇತ್ತಂದ್ರ ಇಲ್ಲಿ ಮುಂದೆ ಏನ್ ಬರ್ತೈತಿ ಅನ್ನೋದು ಡೈರೆಕ್ಟ್ ಇಂಡೈರೆಕ್ಟ್ ನೋಡಿದಾಗ ಮಾತ್ರ ಗೊತ್ತಾಕೈತಿ, ಅಲ್ಲಿ ಮಟ್ಟ ಗೊತ್ತಾಗೋದಿಲ್ಲ. ಓಕೆ, ನಾವ್ ಯಾಕಂದ್ರೆ ಈ ಒಂದು ಅನಾಲಿಸಿಸ್ ಮಾಡಕ್ ಮುಖ್ಯ ಕಾರಣ ಏನಂದ್ರ ನಮ್ಮ ಹುಡುಗರ್ದು ಏನಾಗಬೇಕು, ಸ್ಕೋರ್ಗಳು ಜಾಸ್ತಿ ಆಗ್ಬೇಕು. ನೋಡ್ತಕ್ಕಂಥ ಸ್ಟೂಡೆಂಟ್ಸ್ಗಳದ್ದು ಸ್ಕೋರ್ ಹೈ ಆಗ್ಬೇಕು ನಮ್ಮ ಪ್ರಕಾರ. ಎಸ್, ಸ್ಕೋರ್ ಎಲ್ಲರೂ ಮಾಡ್ತಾರ, ಹೈ ಸ್ಕೋರ್ ಮಾಡೋರು ಕಮ್ಮಿ ಇರ್ತಾರೆ.
ಹೌದಾ? ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಗಳನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಗಳನ್ನ ಬಹಳಷ್ಟು ಚೆನ್ನಾಗಿ ಕಲ್ಕೊಳ್ಳಿ. ಇವೆಲ್ಲ ನಿಮ್ಮ ಡೈರೆಕ್ಟ್ ಕ್ವಶನ್ ಇರಂಗಿಲ್ಲ. ಬಟ್ ಟೆನ್ಸ್ ಮತ್ತು ವರ್ಬ್ಸ್ ಮೇಲೆ ಡೈರೆಕ್ಟ್ ಕ್ವಶನ್ ಅಂದ್ರೆ ಈ ಟೆನ್ಸ್ ಚೇಂಜ್ ಮಾಡ್ರಿ ಅಂತ ಕ್ವಶನ್ಸ್ ಬರಂಗಿಲ್ಲ. ಅವನ್ನ ಏನ್ ಮಾಡ್ತಾರ, ಎರರ್ ಸ್ಪಾಟಿಂಗ್ ಮೇಲೆ ಟೆನ್ಸ್ ಬೇಸ್ಡ್ ಅಂತ ಕೊಡ್ತಾರೆ. ಎಲ್ಲ ಟೆನ್ಸ್ ಕ್ವಶನ್ ಇರಂಗಿಲ್ಲ, ಟೆನ್ಸ್ ಬೇಸ್ಡ್ ಇರ್ತಾವ. ಓಕೆ, ಎಲ್ಲ ಟೆನ್ಸ್ ಮೇಲೆ ಡೈರೆಕ್ಟ್ ಕ್ವಶನ್ ಕೊಟ್ರೆ ಯಾರಾದ್ರೂ ಮಾಡ್ತಾರೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದ್ದಿದ್ದನ್ನ ಪಾಸ್ಟ್ ಟೆನ್ಸ್ ಚೇಂಜ್ ಮಾಡಿದ್ರೆ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಆಕೈತಿ. ಇದನ್ನ ಸಣ್ಣ ಹುಡುಗರು ಮಾಡ್ತಾರೆ. ಬಟ್ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಯಾವ ತರ ಮಾಡಿಫೈ ಆಗ್ತಾವ ಅಂದ್ರೆ, ಇಲ್ಲಿರ್ತಕ್ಕಂಥ ಆರ್ಟಿಕಲ್ಸ್ ಪ್ರಿಪೋಸಿಷನ್ ಕ್ವಶನ್ಸ್ಗಳು ಎಲ್ಲಿ ಬರ್ತಾವ ಅಂದ್ರೆ, ಇದ್ರ ಫಿಕ್ಸ್ಡ್ ಕಾನ್ಸೆಪ್ಟ್ ಕೇಳ್ತಾನ, ಕಂಜಂಕ್ಷನ್ ಒಳಗೆ ಫಿಕ್ಸ್ಡ್ ಕಂಜಂಕ್ಷನ್ ಕೇಳ್ತಾನ. ಇಂಥವೆಲ್ಲ ಕೇಳಿದಾಗ ಏನಾಕೈತೆ ಅಂದ್ರೆ ಜೀವ ಜೆಲ್ ಅಂತೈತಿ. ಆ ಜೆಲ್ ಅನ್ನಬಾರ್ದಂದ್ರೆ ನೀವೇನ್ ಮಾಡ್ಬೇಕಾ, ಇದನ್ನ ಸ್ಟಡಿ ಮಾಡಬೇಕು ಅಂದಾಗ ಮಾತ್ರ. ದಿಸ್ ಇಸ್ ಓನ್ಲಿ ಗ್ರಾಮರ್ ಪಾರ್ಟ್. ಇದು ನಿಮ್ಮ ಪೇಪರ್ದ ಬರೇ ಒಂದು 30% ಅಂತ ಹೇಳ್ತಾನೆ ನಾನು, ಜಸ್ಟ್ 30%. ಇನ್ನು ಬಾಕಿ 70% ಏನೈತಲ್ಲ, ಇದು ಬಹಳ ಡೇಂಜರ್ ಐತಿ. ಏನೈತದ ಬಹಳ ಡೇಂಜರ್ ಐತಿ. ಯಾಕೆ ಬಹಳ ಡೇಂಜರ್ ಐತಿ ಅಂದ್ರೆ, ದಟ್ ಈಸ್ ವೊಕ್ಯಾಬುಲರಿ ಪಾರ್ಟ್. ಅದು ಯಾವ ಪಾರ್ಟ್ ರೀ? ವೊಕ್ಯಾಬುಲರಿ ಪಾರ್ಟ್. ಆ ಪಾರ್ಟ್ ಏನೈತೆ ಅನ್ನೋದನ್ನ ನೋಡು. ಎಸ್, ವೊಕ್ಯಾಬುಲರಿ ಪಾರ್ಟ್ ಅಂಡ್ ರೀಡಿಂಗ್ ಪಾರ್ಟ್. ಈಗ ನಿಮಗೆ ಒಂದನ್ನ ಏನ್ ಮಾಡಿಬಿಡ್ತಾನ, ಕ್ಲಿಯರ್ ಮಾಡಿಬಿಡ್ತಾನೆ. ಕಂಟೆಕ್ಸ್ಚುವಲ್ ಮೀನಿಂಗ್ಸ್ಗಳು ಸಮ್ಟೈಮ್ಸ್ ಬರ್ತಾವ, ಬಟ್ ಅದೇ ರೀತಿಯಾಗಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಬರಂಗಿಲ್ಲ, SSCGD ಬರಂಗಿಲ್ಲ. ಈ ಕಂಟೆಕ್ಚುವಲ್ ಮೀನಿಂಗು ಬಹಳಷ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ವಿ ಹ್ಯಾವ್ ಟು ಫೋಕಸ್ ಆನ್ ಓನ್ಲಿ ಕ್ಲೋಸ್ ಟೆಸ್ಟ್. ಇದ್ರ ಮೇಲೆ ನಿಮ್ದು ಏನಿರ್ಬೇಕಾ, ಫೋಕಸ್ ಇರ್ಬೇಕು. ಓಕೆ, 110% ಇದ್ರ ಮೇಲೆ ಫೋಕಸ್ ಮಾಡ್ರಿ. ಕ್ಲೋಸ್ ಟೆಸ್ಟ್ ಅಂದ್ರೆ ಏನ್, ಲಾಸ್ಟ್ ನೀವು ಪ್ಯಾರಾ ಬಿಡಿಸ್ತಿರಲ್ಲ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಹೋದವ್ರು ಕ್ಲೋಸ್ ಟೆಸ್ಟ್ ಒಂದು 4 ಕ್ಲೋಸ್ ಟೆಸ್ಟ್ ಬಿಡಿಸಿವ್ರಿ, ಹೋಗಿ ಅವನ್ನ ನೋಡ್ರಿ. ಹೌದಾ? ಎಸ್, ಬಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಮೋರ್ ದನ್ 65%, ಮೋರ್ ದನ್ 55%. ಬಾಕಿ ಪರ್ಸೆಂಟ್ ಇಲ್ಲಿ ಕ್ಲೋಸ್ ಟೆಸ್ಟ್ ಒಳಗೆ ಇದು 55% ಅನ್ನು ಹೆಂಗೆ ಕವರ್ ಮಾಡ್ತಿದ್ದ ಅನ್ನೋದು ನಿಮ್ಗೆ ಹೇಳ್ತಾನು. ಮೋರ್ ದನ್ 8 ಕ್ವಶನ್ಸ್ಗಳು ಇಲ್ಲಿಂದ ಬರತ್ತಾವ ಅಂದ್ರೆ 8 × 2 = 16 ಕ್ವಶನ್ಸ್. 16ರಿಂದ 18 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲೇ ಸಿಗತ್ತಾವ ನಿಮ್ಗೆ. ಓಕೆ, ಯಾವ ರೀತಿ ಸಿನೋನಿಮ್ಸ್ ಕೇಳ್ತಾನ, ಆಂಟೋನಿಮ್ಸ್ ಕೇಳ್ತಾನ, ಸಮಾನಾರ್ಥಕ ವಿರುದ್ಧಾರ್ಥಕಗಳನ್ನ ಕೇಳ್ತಾನ. ಬಟ್ ನೀವೇನ್ ಮಾಡಂಗಿಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಂಗಿಲ್ಲ. ಈಗ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮಗೆ ಹೇಳ್ತಾನೆ ಒಂದು ಸ್ಟ್ರಾಟಜಿ, ಓನ್ಲಿ 10 days ಸ್ಟ್ರಾಟಜಿ. ಏನೇನು ಮಾಡಿದ್ರೆ ಏನೇನು ಆಕತ್ತ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಎಲ್ಲ ಒಟ್ಟು ನಿಮಗೆ ಏನ್ ಮಾಡ್ಬೇಕಾ, ಬಹಳಷ್ಟು ಈಸಿಯಾಗಿ ಮಾಡಿ ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಎಸ್, ಅದೇ ರೀತಿಯಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರ್ತಾವ, ಇಡಿಯಮ್ಸ್ ಅಂಡ್ ಫ್ರೇಸಸ್ಗಳು ಬರ್ತಾವ, ಸ್ಪೆಲ್ಲಿಂಗ್ ಇರೋದು. ಇದು ನೋಡ್ರಿ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಅದೇನ್ರಿ, ನುಡಿಗಟ್ಟುಗಳು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಒಂದೇ ಪದದಲ್ಲಿ ಹೇಳುವುದು. ಓಕೆ, ಅದೇ ರೀತಿಯಾಗಿ ಇದು ಸಮಾನಾರ್ಥಕ, ಇದು ವಿರುದ್ಧಾರ್ಥಕ. ನೋಡ್ರಿ, ಇದು ಎಲ್ಲಿ ತಪ್ಪೈತಿ, ಮಿಸ್ ಸ್ಪೆಲ್ಟ್ ವರ್ಡ್ಗಳು ಎಲ್ಲಿ ಅದಾವ. ಓಕೆ, ಇವುಗಳನ್ನೆಲ್ಲ ನೀವೇನ್ ಮಾಡ್ಬೇಕಂದ್ರೆ ಬಹಳಷ್ಟು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಬೇಕು. ಬಹಳಷ್ಟು ಒಳ್ಳೆ ಆಗಿರ್ತಕ್ಕಂತಹ ಕಂಟೆಂಟ್ಗಳನ್ನು ನೋಡ್ಬೇಕು. ಅಂದಾಗ ಮಾತ್ರ ಏನಾಕೈತಿ, ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಬಹಳ ಈಸಿ ಆಕೈತಿ. ಹೌದಾ? ನಿಮ್ಗೆ ಈಸಿ ಆಗ್ಲಿ ಅಂತ ನಾವು ವೊಕ್ಯಾಬುಲರಿ ಕ್ಲಾಸಸ್ ಮಾಡಿದ್ಲ, ಇವ್ರ ಮೇಲೆಲ್ಲ ಸಪ್ರೇಟ್ ಕ್ಲಾಸಸ್ ಮಾಡಿ ನಿಮ್ಗೆ ಐಡಿಯಾ ಬರ್ಲಂತ ಮಾಡಿದ ಕ್ಲಾಸಸ್ಗಳದಾವ. ಹೋಗ್ರಿ, ಜಸ್ಟ್ ವಾಚ್. ಓಕೆ, ಅವುಗಳನ್ನ ನೋಡ್ರಿ, ಐಡಿಯಾ ಬರ್ತೈತಿ. ಐಡಿಯಾ ಬಂದಾಗ ನಿಮ್ಮ ಎಕ್ಸಾಮ್ ಒಳಗೆ ಯಾವುದೇ ರೀತಿ ಕ್ವಶನ್ಸ್ ಬಂದ್ರು ಅಟೆಂಪ್ಟ್ ಮಾಡ್ತಕ್ಕಂಥದ್ದು ಹೆಂಗ್ ಅನ್ನೋದು ಗೊತ್ತಾಗ್ತೈತಿ. ಅಲ್ಲಿ ಮಟ್ಟ ಗೊತ್ತಾಗಂಗೆ. ಓಕೆ, ಟೇಕ್ ಒನ್ ಸ್ಕ್ರೀನ್ಶಾಟ್ ಆಫ್ ದಿಸ್ ಒನ್. ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ, ಇದನ್ನ ತಗೊಂಡ್ರೆ. ಅದೇ ರೀತಿಯಾಗಿ ಟೇಕ್ ಸ್ಕ್ರೀನ್ಶಾಟ್ ಆಫ್ ದಿಸ್ ಆಲ್ಸೋ. ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತಗೊಂಡ್ರಿ. ಎಸ್, ಡನ್. ಓಕೆ, ಈಗ ನಿಮಗೆ ಏನ್ ಮಾಡಿ ಒಂದು ಗ್ರಾಮರ್ ಒಳಗೆ ಏನ್ ಮಾಡ್ಬೇಕು ಅನ್ನೋದು, ಯಾವ್ಯಾವ ಓದ್ಬೇಕು ಅನ್ನೋದು ಹೇಳ್ತು. ಅದೇ ರೀತಿಯಾಗಿ ಒಂದು ವೊಕ್ಯಾಬುಲರಿಯನ್ನ ಹೆಂಗೆ ಮಾಡಬೇಕು, ಹೆಂಗೆ ಮಾಡಬೇಕು. ಇನ್ನೊಂದು RC ಅಂತ ಹೇಳ್ತೀವಿ, ರೀಡಿಂಗ್ ಕಾಂಪ್ರಿಹೆನ್ಷನ್. ಅದು ನಿಮಗಿಲ್ಲ, ಬಟ್ ನಾವು ಕ್ಲೋಸ್ ಟೆಸ್ಟ್ ಅನ್ನ ಫೋಕಸ್ ಮಾಡ್ತೀವಿ. ಇಲ್ಲಿ ನಿಮಗೆ ಏನಾಕೈತೆ ಅಂದ್ರೆ 5 ಕ್ವಶನ್ ಇರ್ತಾವ. ಏನಿರ್ತಾವ್ರಿ? 5 ಕ್ವಶನ್ ಇರ್ತಾವ. 5 ಕ್ವಶನ್ ಇರ್ತಾವ ಅಂದ್ರೆ 8 ಮಾರ್ಕ್ಸ್ಗಿದೆ. 5 ಕ್ವಶನ್ ಇರ್ತಾವ, 10 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗ್ತಾವ. ಈ 10 ಮಾರ್ಕ್ಸ್ ನೀವು ತೆಗಿಬೇಕಂದ್ರೆ ನಿಮ್ದು ವೊಕ್ಯಾಬುಲರಿನೂ ಚಲೋ ಇರಬೇಕು, ನಿಮ್ದು ಗ್ರಾಮರ್ ಚಲೋ ಇರಬೇಕು. ಅಂದಾಗ ಮಾತ್ರ ಏನಾಕೈತೆ ಅಂದ್ರೆ ಇಲ್ಲಿ ನಿಮಗೆ 5 ಮಾರ್ಕ್ಸ್ ನಿಮ್ಮ ಕೈಗೆ ನಿಲುಕ್ತಾವು. ಇಲ್ಲ ಅಂದ್ರೆ ನಿಲುಕುವುದಿಲ್ಲ. 110% ಬರ್ದು ಕೊಡ್ತೀನೋ, ಬರ್ಕೊಂಡ್ಬಿಡ್ರಿ. ಹೌದಾ? ಇವೇನು ನೀವು ಹೇಳಿದಷ್ಟು ಸುಲಭವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತ ಅಲ್ಲ. ಹೌದಾ? ನಾವು ವೊಕ್ಯಾಬುಲರಿ ಮೇಲೆ ಸ್ಕೋರ್ ಮಾಡಬಹುದು, ಅಲ್ಲಿ ಸ್ಕೋರ್ ಮಾಡಬಹುದು. ಎಸ್, ಮಾಡಬಹುದು. ಯಾವಾಗ ಆಕೈತೆ ಅಂದ್ರೆ ಡೈಲಿ ಒಂದು 50 ವರ್ಡ್ಸ್ ಬರ್ತೀಗಿರಿ, ಡೈಲಿ ಒಂದು 20 ಸಿನೋನಿಮ್ಸ್ ಬರೀರಿ, 20 ಆಂಟೋನಿಮ್ಸ್ ಬರೀರಿ, ಒಂದು 100 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರೀರಿ. ಓಕೆ, ಟೈಮ್ ಭಾಳ ಇಲ್ದಾಗ ನೀವು ಮಾಡಿದ್ದ ಕರೆ ಮಾಡ್ಲೇಬೇಕು. ಕುಂತು ಓದ್ರಿ, 15 ದಿವಸದಾಗ ಏನಾಕತ್ತ ಆಗ್ಲಿ, ಆಮೇಲೆ. ಓಕೆ, ಎಸ್, ಬಹಳಷ್ಟು ಸೀರಿಯಸ್ ಆಗಿ
ತಗೊಳ್ರಿ. ನೆಕ್ಸ್ಟ್ ನೋಡಿ, ಇದಕ್ಕೆ ಏನು ಮಾಡ್ಬೇಕು? ಫೋಕಸ್ ಆನ್. ಓಕೆ, ಫೋಕಸ್ ಆನ್ ಇವನ್ ವಿತ್ ಲೋವರ್ ನೆಗೆಟಿವ್ ಮಾರ್ಕ್ಸ್. ಓಕೆ, ನೆಗೆಟಿವ್ ಮಾರ್ಕ್ಸ್ ಎಕ್ಸಾಮ್ ನೀವು ಅಟೆಂಪ್ಟ್ ಮಾಡೋ ಮುಂದೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಅದಾವ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಉತ್ತರಗತೆ ಎಲ್ಲಕ್ಕೂ ಟಿಕ್ ಹಾಕೋದಲ್ಲ, ಯಾವ ಗೊತ್ತದಾವ ಆನ್ಸರ್ ಮಾಡ್ಬೇಕು. ಓಕೆ, ಗೆಸ್ ಇದ್ದಿದ್ದು ಅಂದ್ರೆ 4 ಗೆಸ್ ಮಾಡೋ ಕ್ವಶನ್ಸ್ ಅದಾವ ಅಂದ್ರೆ ಅದ್ರ ಒಂದು ಗೆಸ್ ಮಾಡ್ರಿ ನಡೆದಿದ್ದು. 4 ಗೆಸ್ ಮಾಡಿ ಅಂದಾಜ್ ಹಾಕಿನಿ ಅದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೆಗೆಟಿವ್ ಅದಾವು ಬಹಳ ಎಫೆಕ್ಟಿವ್ ಆಕಾವ. 1 ಮಾರ್ಕ್ಸ್ ತಪ್ಪಾದ್ರೆ ಎಷ್ಟೋ ಲಕ್ಷ ಕೆಳಗೆ ಹೋಗ್ತೀರಿ, 1 ಮಾರ್ಕ್ಸ್ ಕರೆಕ್ಟ್ ಆದ್ರೆ ಎಷ್ಟೋ ಲಕ್ಷ ಮ್ಯಾಲ ಹೋಗ್ತೀರಿ. ನೆನಪಿರ್ಲಿಲ್ಲ, ಆಲ್ ಓವರ್ ಇಂಡಿಯಾ ಬರೀತಕ್ಕಂತಹ ಎಕ್ಸಾಮ್ಸ್. ಹೌದಾ? ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸಾಲ್ವ್ 2023-2024 PYQs, ಅಂಡರ್ಸ್ಟ್ಯಾಂಡ್ ದ ಕರೆಂಟ್ ಟ್ರೆಂಡ್. ಈಗ ಇರ್ತಕ್ಕಂಥ ಒಂದು ಪ್ಯಾಟರ್ನ್ ಮತ್ತು ಕರೆಂಟ್ ಟ್ರೆಂಡ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನೀವೇನ್ ಮಾಡ್ಬೇಕು? ಅಲ್ಲಿರ್ತಕ್ಕಂತಹ ಕ್ವಶನ್ ಪೇಪರ್ಗಳನ್ನ ಕರೆಂಟ್ ಆಗಿರ್ತಕ್ಕಂಥವು 23-24 ಅಲ್ಲಿ ಆಗಿರ್ತಕ್ಕಂತಹ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಬೇಕು. ಓಕೆ, ಎಲ್ಲ ಅವೈಲೇಬಲ್ ಆನ್ ಗೂಗಲ್ ಮೇಲೆ ಅವೈಲೇಬಲ್ ಅದಾವ. ಇಲ್ಲ ನಮ್ಮ ಚಾನಲ್ ಒಳಗೆ ನಾನೇ ಬಿಡಿಸೀನಿ, ಹೋಗಿ ನೋಡ್ರಿ. ಓಕೆ, ಲಾಸ್ಟ್ ಇಯರ್ ಅಂತ ಹಾಕಿರ್ತೀನಿ ನೋಡ್ರಿ, ಹಿಂದಿನ ವರ್ಷದ ಪ್ರಶ್ನೆಗಳು ಎಲ್ಲ ಅವೇ ಇರ್ತಾವೆ, ಯಾವೂ ಹೊರಗಿನೂ ಇರಂಗಿಲ್ಲ. ದನ್ ಮಾಸ್ಟರ್ ದ ಎಲಿಮಿನೇಟೆಡ್ ಮೆಥಡ್ ಫಾರ್ ದ ಕ್ಲೋಸ್ ಟೆಸ್ಟ್. ಲಾಸ್ಟ್ ಒಂದು ಪ್ಯಾರಾ ಇರ್ತದಲ್ಲ, ಅಲ್ಲಿ ಎಲಿಮಿನೇಟೆಡ್ ಮೆಥಡ್ ಅನ್ನ ಯೂಸ್ ಮಾಡ್ರಿ. ಅಂದ್ರೆ ಯಾವ್ಯಾವ ಆನ್ಸರ್ ಬರಂಗಿಲ್ಲ ಅಂತಿರಲ್ಲ, ಒಂದು ಉಳಿತಿತ್ಲ ಅದು ಆನ್ಸರ್ ಇರ್ತೈತಿ. ದಟ್ ಎಲಿಮಿನೇಷನ್ ಮೆಥಡ್ ವಾಸ್ ವೆರಿ ವೆರಿ ಗುಡ್ ಫಾರ್ ಕ್ಲೋಸ್ ಟೆಸ್ಟ್. ಓಕೆ, ರಿವೈಸ್ 10 days ಸ್ಟ್ರಾಟಜಿ ವೀಕ್ಲಿ. ಓಕೆ, 10 ದಿವಸಕ್ಕೆ ಏನೇನು ಸ್ಟಡಿ ಮಾಡಿರ್ತಿಲ್ಲ ಅದನ್ನ ಏನು ಮಾಡ್ಬೇಕು? ಸ್ಟ್ರಾಟಜಿನ ವೀಕ್ಲಿ ಏನು ಮಾಡ್ಬೇಕು? ರಿವೈಸ್ 10 days. ನೀವು ಮುಂದೆ 10 ದಿವಸ ಏನು ಮಾಡಬೇಕು, ಹಿಂದೆ 10 ದಿವಸ ಏನು ಮಾಡಿರಿ ಎಲ್ಲವನ್ನ ರಿವೈಸ್ ಮಾಡ್ತಾ ಹೋಗ್ರಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಫಾರ್ ಮೋರ್ ಅಪ್ಡೇಟ್ಸ್. ಹೆಚ್ಚಿನ ವಿಷಯಗಳಿಗಾಗಿ ಏನು ಮಾಡ್ರಿ? ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ಬರ್ತಕ್ಕಂಥ SSC GD ಎಕ್ಸಾಮ್ನಲ್ಲಿ ಎಲ್ಲರೂ ಯಶಸ್ವಿ ಆಗಲಿ ಅಂತ ನಾನು ನಿಮ್ಮ ನಾಗರಾಜ್ ಸುನ್ಗಾರ್ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.